ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆರ್ಜಿ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಅಂದ್ಕೊಡ್ತೀನಿ. ನಾನು ಹಿಂದಿನ ವೀಡಿಯೋದಲ್ಲಿ ಮಾಡಿದಾಗ ಹೇಳಿದ್ದೆ ಡಿಫಾರ್ಮೇಷನ್ ಕೇಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದು ಡಿಫಾರ್ಮೇಷನ್ ಕೇಸ್ ಅಂದರೆ ಮಾನನಷ್ಟ ಮೊಕದ್ದಮೆ ಎಂದು ಕರೀತಾರೆ ಕನ್ನಡದಲ್ಲಿ. ಡಿಫಾರ್ಮೇಷನ್ ಕೇಸ್ ಸೆಕ್ಷನ್ ಬಂದ್ಬಿಟ್ಟು 356 ಆಗಿರುತ್ತೆ. BNS ಅಲ್ಲಿ 356. ಈ ಡಿಫಾರ್ಮೇಷನ್ನು ಬೋತ್ ಸಿವಿಲ್ ಮತ್ತು ಕ್ರಿಮಿನಲ್ ರಾಂಗ್ ಆಗಿರುತ್ತೆ. ಸಿವಿಲಲ್ಲೂ ಬರುತ್ತೆ, ಇದು ಕ್ರಿಮಿನಲ್ ಇದರಲ್ಲೂ ಬರುತ್ತೆ. ಹಾಗೆ ನಾನು ಕ್ರಿಮಿನಲ್ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ನಿಮ್ಗೆ, ಏನು ಡಿಫಾರ್ಮೇಷನ್ ಕ್ರಿಮಿನಲಲ್ಲಿ ಹೇಗೆ ಹಾಕೋದು ಅಂತ. ಡಿಫಾರ್ಮೇಷನ್ ಬಂದುಬಿಟ್ಟು ಯಾವುದೇ ಮನುಷ್ಯನಿಗೆ ಪ್ರತಿಯೊಬ್ಬ ಸೊಸೈಟಿಯಲ್ಲಿ ಅವನದೇ ಆದಂಥ ಒಂದು ಸ್ಟೇಟಸ್ಸು, ಗೌರವ, ಡಿಗ್ನಿಟಿ ಎಲ್ಲ ಇರುತ್ತೆ. ಅದನ್ನು ಕಾಪಾಡಲಿಕ್ಕೋಸ್ಕರ ಈ ಲಾನ ಅಮೆಂಡ್ಮೆಂಟ್ ಮಾಡಿರ್ತಾರೆ, ಡಿಫಾರ್ಮೇಷನ್ ಲಾನ. ಡಿಫಾರ್ಮೇಷನ್ ಮೇನ್ಲಿ ಮುಖ್ಯ ಸೊಸೈಟಿಯಲ್ಲಿ ಯಾರದೇ ಮಾನ ಮರ್ಯಾದೆ ಬಿಟ್ಟು ಮಾತಾಡಬಾರ್ದು, ಅವ್ರ ಮಾನ ಮರ್ಯಾದೆ ಮುಖ್ಯ ಅಂತ ಈ ಡಿಫಾರ್ಮೇಷನ್ ಕೇಸ್ ತಿಳಿಸ್ಕೊಡುತ್ತೆ. ಡಿಫಾರ್ಮೇಷನ್ ಕೇಸಲ್ಲಿ ನಿಮಗೆ ಎಲ್ಲ ಮುಂದೆ ಇದರಲ್ಲೇ ಗೊತ್ತಿರುತ್ತೆ. ಡಿಫಾರ್ಮೇಷನ್ನು ಎಲ್ಲ ದೊಡ್ಡ MLAಗಳು MP ಗಳು ಹಾಕಿರ್ತಾರೆ, ಇವ್ರ ಮೇಲೆ ಹಾಕಿರ್ತಾರೆ, ಇವ್ರು ಅವ್ರ ಮೇಲೆ ಹಾಕೊಂಡಿರ್ತಾರೆ. ಇದು ಡಿಫಾರ್ಮೇಷನ್ನು ಮೇನ್ಲಿ ನಡೆಯೋದು ದುಡ್ಡಿಗೆ ನಡೆಯುತ್ತೆ. ಸಿವಿಲಲ್ಲಿ ಬಂದುಬಿಟ್ಟು ದುಡ್ಡಿಗೆ ನಡೆಯುತ್ತೆ. ಹಾಗೆ ಕ್ರಿಮಿನಲಲ್ಲಿ ಬಂದುಬಿಟ್ಟು ಅವ್ರಿಗೆ ಶಿಕ್ಷೆ ಆಗಲಿ ಅನ್ನೋದು ನಡೆಯುತ್ತೆ. ಮೇನ್ ಬಂದುಬಿಟ್ಟು ಅದರಲ್ಲಿ 2 ಟೈಪ್ಸ್ ಇರುತ್ತೆ. 2 ಟೈಪ್ಸ್ ಆಫ್ ಇದಿರುತ್ತೆ. ಒಂದು ಮಾನಹಾನಿ ಆಗಿರುತ್ತೆ, ಇನ್ನೊಂದು ನಿಂದನೆ ಆಗಿರುತ್ತೆ. ಇಂಗ್ಲೀಷಲ್ಲಿ ಬಂದುಬಿಟ್ಟು ಲಯಬಲ್ ಅಂತ ಬರುತ್ತೆ, ಇನ್ನೊಂದಲ್ಲಿ ಸ್ಲ್ಯಾಂಡರ್ ಅಂತ. ಲಯಬಲಲ್ಲಿ ಏನು ಬರುತ್ತೆ ಅಂದರೆ ರಿಟರ್ನಲ್ಲಿ ಹಾಗೆ ಪ್ರಿಂಟಲ್ಲಿ ಏನೇನು ಅವ್ರ ಬಗ್ಗೆ ಕೆಟ್ಟದಾಗಿ ಬರೆದಿರ್ತಾರೋ ಅದು ಲಯಬಲಲ್ಲಿ ಬರುತ್ತೆ. ಸ್ಲ್ಯಾಂಡರಲ್ಲಿ ಅಂತ ಬಂದಾಗ, ಸ್ಲ್ಯಾಂಡರಲ್ಲಿ ಅಂದರೆ ನಿಂದನೆಯಲ್ಲಿ ಬಂದಾಗ ಯಾವುದೇ ರೀತಿ ನೀವು ಬಾಯಿ ಮಾತಲ್ಲಿ ಆಗಿರ್ಬೋದು, ನೀವು ಸನ್ನೆಯಲ್ಲಿ ಅವರಿಗೆ ಕೆಟ್ಟದಾಗಿ ಸನ್ನೆ ಮಾಡೋದ್ರ ಮುಖಾಂತರ ಅವರಿಗೆ ಸ್ವಲ್ಪ ಮಾನನಷ್ಟ ಮೊಕದ್ದಮೆ ಇದ್ರಲ್ಲಿ ಬರುತ್ತೆ. ಅವ್ರ ಮಾನ ಹೋಗಿರುತ್ತೆ ಅನ್ನೋ ಕಾರಣಕ್ಕೆ ಅವರು ಕೇಸನ್ನು ದಾಖಲೆ ಮಾಡ್ತಾರೆ. ಹಾಗೆ ನಿಮಗೆ ಗೊತ್ತಿರ್ಬೋದು, ಸಿವಿಲಲ್ಲಿ ಬಂದುಬಿಟ್ಟು ಇದೊಂದು ನೆನ್ಪಿಟ್ಕೊಳ್ಳಿ, ಸಿವಿಲಲ್ಲಿ ಬಂದುಬಿಟ್ಟು ದುಡ್ಡಿಗಾಗಿ ನೀವು ಕೇಸ್ ಹಾಕ್ತೀರಾ. ಅವ್ರಿಗೊಂದು 1 ಕೋಟಿ 2 ಕೋಟಿ ನಮ್ಗೆ ಇಷ್ಟು ನಷ್ಟ ಆಗಿದೆ ಅನ್ನೋ ಒಂದು ದುಡ್ಡಿಗೆ ಹಾಕ್ತೀರಾ. ಕ್ರಿಮಿನಲಲ್ಲಿ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹಾಕ್ತೀರಾ. ಈ ಕ್ರಿಮಿನಲಲ್ಲಿ ಪನಿಷ್ಮೆಂಟ್ ಬಂದುಬಿಟ್ಟು 2 years ಇತ್ತು. ಕ್ರಿಮಿನಲ್ ಪನಿಷ್ಮೆಂಟ್ ಸೆಕ್ಷನ್ ಬಂದುಬಿಟ್ಟು 356 ಸಬ್ಸೆಕ್ಷನ್ 2, ಅದು 2 years ಇಂಪ್ರಿಸನ್ಮೆಂಟ್ ಇರುತ್ತೆ. ಹಾಗೆ ಫೈನ್ ಇರುತ್ತೆ. ಹಾಗೆ ಜಡ್ಜಿಗೆ ಬಿಟ್ಟಿದ್ರೆ 2 ಹಾಕ್ತಾರೆ. ಸೊ ಡಿಫಾರ್ಮೇಷನ್ನ ಯಾವ ರೀತಿ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಆದಷ್ಟು ಕೆಲವೊಂದು ಒಳ್ಳೊಳ್ಳೆ ಮಾಹಿತಿ ಸಿವಿಲ್ ಬಗ್ಗೆನೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಮಾತು ಮುಗಿಸ್ತೀನಿ. ಹಾಗೆ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.